ಇವಾಗ ಇದಕ್ಕೆ ಏನ್ ಮಾಡೋಣ ಅಂದ್ರೆ ಒಂದ್ ಸ್ವಲ್ಪ ಜೀರಿಗೆ, ಸ್ವಲ್ಪ ಅಂದ್ರೆ ಒಂದ್ 2 ಚಿಟಿಕೆ ಅಷ್ಟು, ಚಿಟಿಕೆ. ಓಕೆ. ಆಲ್ಮೋಸ್ಟ್ ಒಂದೂವರೆ ಆನಿಯನ್ ಚಾಪ್ ಮಾಡ್ಕೊಂಡಿರೋದು. ಓಕೆ. ಅದು ಎಷ್ಟು ಬೇಕೋ ಅಷ್ಟು ಅದಕ್ಕೆ. ನಾನೊಂದಷ್ಟು ಇಂಗ್ಲಿಷ್ ಪದಗಳು ಕಲ್ತಿದ್ದೀನಿ. ಏನು? ಸಾಟೆ ಮಾಡ್ಬೇಕು ಇವಾಗ ಇದನ್ನ. ಯಾ. ಸೊ ಟೊಮ್ಯಾಟೊ. ಇವರೆಲ್ಲ ಸಪೋರ್ಟಿಂಗ್ ಆಕ್ಟರ್ಸ್. ಇದು ಬಂದು ಪೋಷಕ ಪಾತ್ರ. ಇದು ಇಂಪಾರ್ಟೆಂಟ್. ಪಲಾವ್ ಎಲ್ಲ ಹಾಕ್ಬೇಕು, ಅದೇ ಟೇಸ್ಟ್ ಕೊಡೋದು. ಹಂಗೆ. ಇದು ನಿಮ್ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಇದು ರುಚಿ ಜೊತೆಗೆ ಥಿಕ್ನೆಸ್ ಎಲ್ಲ ನಾನು ಒಂದೊಂದು ಚಿಟಿಕೆ ಅಷ್ಟೇ ಹಾಕಿರೋದು. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಇದನ್ನ ಸಾಟೆ ಮಾಡಿದ್ಮೇಲೆ ಕುಂಬಳಕಾಯಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ಜೋಶಿ ಅಣ್ಣ ಸೂಪ್ ಮಾಡದಂತೆ. ಸಾಗಿದೆ ಹೊಸ ಕತೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಜೋಶಿ ಅಣ್ಣ ಸೂಪ್ ಮಾಡದಂತ. ಸಾಕ ಇಷ್ಟೇ? ಎಷ್ಟು ಹಾಕೊಂಡ್ರಿ ಇವಾಗ ಅಂದಾಜು? ಇದು ಒಂದು ಅರ್ಧ ಕುಂಬಳಕಾಯಿ ಇರ್ಬೋದು. ಅರ್ಧ ಕುಂಬಳಕಾಯಿ. ಈಗ ಕೈ ಸೈಜಲ್ಲಿ ಅರ್ಧ ಕುಂಬಳಕಾಯಿ ಅನ್ಕೊಳ್ಳೋಣ. ಅದೇನ್ ಗೊತ್ತಾ, ಅಡ್ಗೆ ಅನ್ನೋದು ಅಂದಾಜ್ ಮೇಲೆ ಕಲಿಯೋದು, ಮಾಡ್ತಾ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಒಬ್ಬೊಬ್ರು ರುಚಿ ಒಬ್ಬೊಂದೊಂದು. ಏನ್ ಗೊತ್ತಾ, ಹೆಣ್ಮಕ್ಳು ಅಂದಾಜ್ ಮೇಲೆ ಅಡ್ಗೆ ಮಾಡೋದು ಓಕೆ, ಗಂಡು ಮಕ್ಳು ಅಂದಾಜ್ ಇಟ್ಕೊಂಡು ಅಡ್ಗೆ ಮಾಡ್ತಾರಲ್ಲ, ಇನ್ನೆಷ್ಟು ಬೆರ್ತಿರ್ಬಹುದು ಅವ್ರ ಬಾಂಡ್ಲಿ ಜೊತೆಗೆ. ಇಲ್ಲ, ಆಕ್ಚುಲಿ ಬಾಂಡ್ಲಿ ಜೊತೆಗಲ್ಲ, ನಾನು ಇದನ್ನ ಎಲ್ಲಿ ಕಲ್ತೆ ಅಂದ್ರೆ ತುಮಕೂರಲ್ಲಿ ಮಠಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಒಂದು 15,000 ಜನಕ್ಕೆ ಅಡ್ಗೆ ಮಾಡ್ತಾ ಇತ್ತು. ಹೌದು. ಅವಾಗ ಉಪ್ಪು ಹಾಕ್ತಾರಲ್ಲ, ಆ ಉಪ್ಪು ಹಾಕೋದು ಸರ್ ಎಷ್ಟು ಹಾಕ್ತೀರಾ, ಎಷ್ಟು ಕೆಜಿ ಹಾಕ್ತೀರಾ ಅಂದ್ರೆ, ಇಲ್ಲ ಸರ್ ನಮ್ ಕೈ ಬಿದ್ದಂಗದು ಅಂತಾರ ಅವರು. ಅಯ್ಯೋ. ಸೊ ಅವ್ರಿಗೆ ಆ ಪ್ರಪೋರ್ಷನ್ ಏನು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅವ್ರ ಕೈಗೆ ಮಾತ್ರ. ಒಂದ್ ಕೈಯಿಂದ ಕೈ ಪ್ರಪೋರ್ಷನ್ ಚೇಂಜ್ ಆಗುತ್ತೆ. ನನಗನ್ಸುತ್ತೆ ರುಚಿ ಅನ್ನೋದು ಈಸ್ ವೆರಿ ಪರ್ಸನಲ್, ಬಟ್ ರೆಸಿಪಿ ಅನ್ನೋದು ಯೂನಿವರ್ಸಲ್ ಅಲ್ವಾ. ಸೊ ವಿ ನೀಡ್ ಟು ಎಲ್ಲ ಒಂದ್ ಕಡೆ ಮಧ್ಯೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನಾವು ಏನ್ ಹಾಕ್ತಿದೀವಿ? ಒಂದು ಚಿಟಿಕೆ ಉಪ್ಪು. ನನ್ನ ಕೈ ದೊಡ್ಡದು. ಓಕೆ, 1.5 ಚಿಟಿಕೆ. ಕೈ ಏನ್ ದೊಡ್ಡದಲ್ಲ ಅಣ್ಣ, ನೀವು ದೊಡ್ಡದೆ. ದೈತ್ಯಾಕಾರ ನೀವು. ಹೌದು, 6'1". ಈಗ ಸಂಸಾರದ ಗುಟ್ಟಿಗೆ ಬರೋಣ. ಫಸ್ಟ್ ನಿಮ್ಮ ಹೆಂಡತಿ ಹೆಸರು ಹೇಳ್ಬೇಕು ನಂಗೆ. ವರ್ಷಾ ಬೆಳವಾಡಿ. ಶಿ ಇಸ್ ಅ ಬ್ಯಾಡ್ಮಿಂಟನ್ ಪ್ಲೇಯರ್. ಬ್ಯಾಟ್ ಎಲ್ಲ ಕೊಡ್ತಾರೆ ಸರ್. ಈಗ ನಿಮಗೂ ಲಾಸ್ಟ್ ಪಾಯಿಂಟ್ ತನಕ ಫೈಟ್ ಮಾಡ್ತಾರ ಅವರು. ಸೂಪರ್. ಸೊ ಗೊತ್ತಲ್ಲ ಮನೆಯಲ್ಲಿ ಹೇಗಿರುತ್ತೆ ಮ್ಯಾಚ್ ಆದ್ರೆ ಅಂತ. ಶಿ ಇಸ್ ವೆರಿ ಡಿವೋಟೆಡ್ ಟು ಮೀ. ಐ ಆಮ್ ಆಲ್ಸೋ ವೆರಿ ಡಿವೋಟೆಡ್ ಟು ಹರ್. ಅಲ್ಲೇ ಪ್ರಾಬ್ಲಮ್ ಆಗಿದೆ. ಅಯ್ಯಯ್ಯೋ. ಯದ್ವಾ ಲವ್ ಆಗ್ಬಿಟ್ರೆ ನೀವು ಏನ್ ಮಾಡಿದ್ರು ತಪ್ಪು, ಏನ್ ಮಾಡಿದ್ರು ಚೆನ್ನಾಗಿರುತ್ತೆ ಅವ್ರವ್ರ ಮೂಡಕ್ ತಕ್ಕಂಗೆ. ಹೌದು. ಸೊ ಒಂದೊಂದ್ ದಿವಸ ಮೂಡ್ ಚೆನ್ನಾಗಿದ್ರೆ ಏನ್ರಿ ನೀವು ಅಂತ ಸರಿ ಮಾಡಕ್ಕಾಗಲ್ಲ ಅಂತ. ಸೊ ಸ್ವಲ್ಪ ಹುಷಾರಾಗಿರ್ಬೇಕು ಹಂಗೆ. ಸೊ ಇವಾಗ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಏನಂದ್ರೆ ಈ ಸಾಟೆ ಮಾಡಿರೋದಕ್ಕೆ ಎಷ್ಟು ಪ್ರಮಾಣದ ನೀರು ಹಾಕಬೇಕು? ಅದೆಲ್ಲ ಮುಳುಗೋಷ್ಟು. ಓಕೆ, ಇದನ್ನ ಕುಕ್ಕರ್ ಬಗ್ಗಿಸ್ಕೋಬೇಕು. ಏನ್ ಹೆಣ್ಮಕ್ಳಿಗಿಂತ ನಾಜೂಕಾಗಿ ಹಾಕ್ತಿರಲ್ಲ ಅಣ್ಣ? ಸುಮ್ಮನೆ ಯಾಕೆ ಎಲ್ಲಿ ನಾಳೆಯಿಂದ ಮನೇಲಿ ನನಗೆ ಅಡ್ಗೆ ಮಾಡಕ್ ಹೇಳ್ಬಿಡ್ತಾರಂತೆ. ಇಲ್ಲ ರೀ, ನೀವು ಹೋಟ್ಲಿಗೆ ಹೋಗಿ ನೋಡಿ, ಎಲ್ಲ ಸಕ್ಕದಾಗಿ ಅಡ್ಗೆ ಮಾಡೋರೆಲ್ಲ ಗಂಡಸ್ರೇನೆ. ಸರ್, ನಳ ಪಾಕ ಅಂತ ಅದಕ್ಕೆ ಹೇಳೋದು, ನಳಿ ಪಾಕ ಅಂತ ಹೇಳಲ್ಲ ಯಾರು. ನಳ ಅಂದ್ರೆ ಯಾರು ಹೇಳಿ? ನಳ ಮಹಾರಾಜ. ಈಸ್ ಜೆಂಟ್ಸ್ ಅಲ್ವಾ, ಅದಕ್ಕೆ ನಳ ಪಾಕ ಅಂತ. ಇವಾಗ ಇದು 3 ವಿಸಿಲ್ ಆಗೋವರೆಗೂ ಕಾಯ್ಬೇಕು. ಜೋಶಿ ಅಣ್ಣ ಈಗ 3 ವಿಸಿಲ್ ಬಂದಿದೆ. ಸೊ ಇಟ್ಸ್ ಡನ್, ಆಲ್ಮೋಸ್ಟ್ ಡನ್. ಅಂದ್ರೆ ಅರ್ಧ ಕೆಲಸ ಆಗಿದೆ. ಸೊ ಇವಾಗ ಈ ಬ್ರಾತ್ ಇರುತ್ತಲ್ಲ, ಬ್ರಾತ್ನ ಫಸ್ಟ್ ಸೈಡ್ಗೆ ಇಟ್ಕೋಬೇಕು. ಯಾಕಂದ್ರೆ ಇದು ಆಮೇಲೆ ಸೂಪ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಓಕೆ. ನೀವೆಲ್ಲ ಸ್ಕಿಲ್ಸ್, ನೀವು ಇಷ್ಟು ಚೆನ್ನಾಗೆಲ್ಲ ಅಡುಗೆ ಮಾಡ್ಬಿಟ್ರೆ ಮನೇಲಿ ನಿಮ್ಮನ್ನು ತಗೊಂಡೋಗಿ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹಾಕ್ಬಿಡಲ್ವಾ? ಇಲ್ಲ, ಅದಕ್ಕೆಪ್ಪ ನಾನು ಅಡುಗೆ ಬರುತ್ತೆ ಮಾಡಬೇಕು.